ನಮಸ್ಕಾರ. ಇವತ್ತು ನಾವು ಅಕೌಂಟೆಂಟ್ ಹುದ್ದೆಗಳಿಗೆ ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದನೆ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಸಂದರ್ಶನಕ್ಕೆ ಹೇಗೆ ಸಿದ್ಧರಾಗಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮ ಗುರಿ ಏನಂದ್ರೆ ಸಂದರ್ಶನದಲ್ಲಿ ಯಶಸ್ಸು ಗಳಿಸಕ್ಕೆ ಬೇಕಾದ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಮತ್ತೆ ಒಂದಷ್ಟು ಒಳನೋಟಗಳನ್ನ ಕೊಡೋದು. ಖಂಡಿತ ಬಹಳ ಮುಖ್ಯವಾದ ವಿಷಯ ಇದು. ಮೊದಲನೇದಾಗಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಏನು? ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳ ನಿರೀಕ್ಷೆಗಳೇ ಬೇರೆ, ಐಟಿ ಕಂಪನಿಗಳ ನಿರೀಕ್ಷೆಗಳೇ ಬೇರೆ ಇರುತ್ತೆ. ಹೌದು ಹೌದು. ಉತ್ಪಾದನಾ ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಈ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಅಂದ್ರೆ ಸ್ಟಾಕ್ ಇದೆಯಲ್ಲ ಅದರ ಮೌಲ್ಯ ನಿರ್ಧಾರ ಮಾಡೋದು, ಓಕೆ, ಮತ್ತೆ ಕಾಸ್ಟ್ ಅಕೌಂಟಿಂಗ್ ಅಂದ್ರೆ ಒಂದು ಪ್ರಾಡಕ್ಟ್ ಮಾಡೋಕೆ ಪ್ರತಿ ಹಂತದಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಟ್ರ್ಯಾಕ್ ಮಾಡೋದು, ಇವೆರಡರ ಮೇಲೆ ಫೋಕಸ್ ಜಾಸ್ತಿ. ಸರಿ. ಅದರ ಜೊತೆಗೆ ವೆಂಡರ್ ಪೇಮೆಂಟ್ಸ್ ಅಂದ್ರೆ ಸರಬರಾಜುದಾರರಿಗೆ ಪೇಮೆಂಟ್ ಮಾಡೋದು, ಮತ್ತೆ ತಿಂಗಳ ಲಾಭ ನಷ್ಟ ಅಂದ್ರೆ P&L ರಿಪೋರ್ಟ್, ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ಬೇಕಾಗತ್ತೆ. ಅದೇ ನಾವು ಐಟಿ ಕಂಪನಿಗಳನ್ನ ನೋಡಿದ್ರೆ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಬೇರೆ ಅಲ್ವಾ? ಹೌದು. ಅಲ್ಲಿ ಜಾಸ್ತಿ ಪ್ರಾಜೆಕ್ಟ್ ಬೇಸ್ಡ್ ಅಕೌಂಟಿಂಗ್ ಮೇಲೆ ಗಮನ ಇರುತ್ತೆ. ಅಂದ್ರೆ ಒಂದೊಂದು ಪ್ರಾಜೆಕ್ಟ್ಗೆ ಎಷ್ಟು ಖರ್ಚಾಯಿತು, ಎಷ್ಟು ಆದಾಯ ಬಂತು ಅಂತ ಪ್ರತ್ಯೇಕವಾಗಿ ನೋಡೋದು. ಮತ್ತೆ ಸಾಫ್ಟ್ವೇರ್ ಲೈಸೆನ್ಸ್ ಟ್ರ್ಯಾಕಿಂಗ್, ಎಷ್ಟೋ ಲೈಸೆನ್ಸ್ ಇರುತ್ತೆ, ಅದನ್ನೆಲ್ಲ ಸರಿಯಾಗಿ ಗಮನಿಸಬೇಕು. ಓ ಹೌದು, ಪೇರೋಲ್ ಕೂಡ ಮುಖ್ಯ ಅಲ್ಲಿ. ಎಕ್ಸಾಕ್ಟ್ಲಿ. ಪೇರೋಲ್, TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್, ಮತ್ತೆ GST ರಿಟರ್ನ್ಸ್ ಫೈಲಿಂಗ್, ಇವುಗಳಿಗೆ ಐಟಿಯಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಮೊದಲನೇ ಸ್ಟೆಪ್ ಅಂದ್ರೆ ಅಪ್ಲೈ ಮಾಡೋ ಜಾಬ್ ಡಿಸ್ಕ್ರಿಪ್ಷನ್, ಅದನ್ನ ಸರಿಯಾಗಿ ಓದಿಕೊಳ್ಳೋದು. ಖಂಡಿತವಾಗ್ಲು. ಅಲ್ಲಿ ಯಾವ ಅಕೌಂಟಿಂಗ್ ಸಾಫ್ಟ್ವೇರ್ ಕೇಳಿದ್ದಾರೆ, ಟ್ಯಾಲಿನಾ, SAPನ ಅಥವಾ ಎಕ್ಸೆಲ್ ಸ್ಕಿಲ್ಸ್ ಬೇಕಾ, ಒರಾಕಿಲ್ ಬಗ್ಗೆ ಏನಾದರೂ ಹೇಳಿದಾರಾ, ಇದನ್ನೆಲ್ಲ ಗಮನಿಸಬೇಕು. ಆ ಸ್ಕಿಲ್ಸ್ ನಮ್ಮಲ್ಲಿ ಇದ್ಯಾ ಇಲ್ವಾ ಅಂತ ಒಂದು ಸ್ವಯಂ ಪರಿಶೀಲನೆ ಮಾಡ್ಕೋಬೇಕು. ಹೌದು. ಆಮೇಲೆ ಸಂದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಕಂಪನಿ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋದು ತುಂಬಾನೇ ಒಳ್ಳೆಯದು. ಅದು ಕೇವಲ ಫಾರ್ಮ್ಯಾಲಿಟಿ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಅದು ನಿಮ್ಮ ಆಸಕ್ತಿ, ನಿಮ್ಮ ಸೀರಿಯಸ್ನೆಸ್ ತೋರಿಸುತ್ತೆ. ಅವರ ಪ್ರಾಡಕ್ಟ್ಸ್ ಏನು, ಸರ್ವಿಸಸ್ ಏನು. ಲೇಟೆಸ್ಟ್ ಆಗಿ ಏನಾದ್ರೂ ನ್ಯೂಸ್ ಇದೆಯಾ ಕಂಪನಿ ಬಗ್ಗೆ? ಎಲ್ಲಾದ್ರೂ ಹೊಸ ಬ್ರಾಂಚ್ ಓಪನ್ ಮಾಡಿದಾರಾ? ಹೌದು. ಇದೆಲ್ಲ ತಿಳ್ಕೊಂಡಿದ್ರೆ ಸಂದರ್ಶನದಲ್ಲಿ ಮಾತಾಡೋಕೆ ಹೆಲ್ಪ್ ಆಗುತ್ತೆ. ಒಂದು ಉದಾಹರಣೆ ಕೊಡ್ಬೋದಾ, ಹೇಗೆ ಅದನ್ನು ಉಪಯೋಗಿಸ್ಬೋದು ಅಂತ? ಖಂಡಿತ. ಧರುಣ್, ನೀವು ಹೀಗೆ ಹೇಳ್ಬೋದು, ನಾನು ನಿಮ್ಮ ಕಂಪನಿ ವೆಬ್ಸೈಟ್ ನೋಡ್ತಾ ಇದ್ದೆ, ನೀವು ಇತ್ತೀಚೆಗೆ ಮಿಡಲ್ ಈಸ್ಟ್ಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಿದ್ದೀರಿ ಅಂತ ಓದಿದೆ. ಓಕೆ. ಇದು ನಿಮ್ಮ GST ಕಂಪ್ಲೈನ್ಸ್ ಮೇಲೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮೇಲೆ ಪರಿಣಾಮ ಬೀರಬಹುದು. ನನಗೆ ಎಕ್ಸ್ಪೋರ್ಟ್ ಇನ್ವಾಯ್ಸಿಂಗ್ನಲ್ಲಿ ಸ್ವಲ್ಪ ಅನುಭವ ಇದೆ, ಅದು ಬಹುಶಃ ಇಲ್ಲಿ ಉಪಯೋಗಕ್ಕೆ ಬರಬಹುದು. ಈ ರೀತಿ ಹೇಳಿದ್ರೆ ನೀವು ಎಷ್ಟು ತಯಾರಿ ಮಾಡಿದಿರಿ ಅಂತ ಅವರಿಗೆ ಗೊತ್ತಾಗತ್ತೆ. ಕರೆಕ್ಟ್. ಇನ್ನು ಸಂದರ್ಶನದ ದಿನದ ತಯಾರಿ ಬಗ್ಗೆ ಹೇಳೋದಾದ್ರೆ ಡ್ರೆಸ್ಸಿಂಗ್ ಸೆನ್ಸ್. ಹೌದು. ವೃತ್ತಿಪರ ಉಡುಪು. ಪುರುಷರಾದ್ರೆ ಫಾರ್ಮಲ್ ಶರ್ಟ್, ಪ್ಯಾಂಟ್. ಮಹಿಳೆಯರಾದ್ರೆ ಕುರ್ತಿ ಪ್ಯಾಂಟ್ ಅಥವಾ ಫಾರ್ಮಲ್ ವೆಸ್ಟರ್ನ್ ವೇರ್ ಹಾಕ್ಬೋದು. ನೀಟಾಗಿ ಕಾಣಬೇಕು. ಸಮಯ ಪ್ರಜ್ಞೆ ಕೂಡ ಅಷ್ಟೇ ಮುಖ್ಯ. ತುಂಬಾನೇ ಮುಖ್ಯ. ಒಂದು 10-15 ನಿಮಿಷ ಮುಂಚಿತವಾಗಿ ಸ್ಥಳ ತಲುಪೋದು ಯಾವಾಗ್ಲೂ ಬೆಸ್ಟ್. ಟೆನ್ಷನ್ ಕಮ್ಮಿ ಆಗುತ್ತೆ. ಈಗ ಕೆಲವು ಕಾಮನ್ ಆಗಿ ಕೇಳೋ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ನಿಮ್ಮ ಬಗ್ಗೆ ತಿಳಿಸಿ, ಇದು ಮೊದಲನೇ ಪ್ರಶ್ನೆ ಆಗಿರುತ್ತೆ ಸಾಮಾನ್ಯವಾಗಿ. ಹೌದು. ಇದಕ್ಕೆ ಉತ್ತರ ಕೊಡುವಾಗ ತುಂಬಾ ಉದ್ದ ಬೇಡ, ಸಂಕ್ಷಿಪ್ತವಾಗಿ ನೀವು ಅಪ್ಲೈ ಮಾಡಿರೋ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು. ಅಂದ್ರೆ ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ಉದಾಹರಣೆಗೆ ನಾನು BCom ಮುಗಿಸಿದ್ದೇನೆ, ಆಮೇಲೆ ಎಕ್ಸ್ಪೀರಿಯನ್ಸ್ XYZ ಕಂಪನಿಯಲ್ಲಿ 2 ವರ್ಷ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ್ದೇನೆ. ಓಕೆ. ಅಲ್ಲಿ ನಾನು ಡೇ ಟು ಡೇ ಜರ್ನಲ್ ಎಂಟ್ರೀಸ್, ರೀಕನ್ಸಿಲಿಯೇಷನ್, GST ಫೈಲಿಂಗ್ ಇದೆಲ್ಲ ನೋಡ್ಕೊಳ್ತಾ ಇದ್ದೆ. ನನಗೆ ಟ್ಯಾಲಿ ಚೆನ್ನಾಗಿ ಗೊತ್ತು, SEP ಬೇಸಿಕ್ಸ್ ಗೊತ್ತು, ಕಲಿಯೋಕೆ ರೆಡಿ ಇದ್ದೀನಿ, ಈ ಥರ ಹೇಳ್ಬೋದು. ಕ್ಲಿಯರ್ ಆಗಿದೆ. ಇನ್ನೊಂದು ಕಾಮನ್ ಪ್ರಶ್ನೆ, ಯಾವ ಅಕೌಂಟಿಂಗ್ ಸಾಫ್ಟ್ವೇರ್ನಲ್ಲಿ ನಿಮಗೆ ಪರಿಣತಿ ಇದೆ? ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕು, ಗೊತ್ತಿಲ್ಲೋದನ್ನ ಮಾತ್ರ ಹೇಳಿ. ಉದಾಹರಣೆಗೆ ನಾನು ಟ್ಯಾಲಿ ERP9 ಚೆನ್ನಾಗಿ ಬಳಸಿದ್ದೇನೆ, ಎಕ್ಸೆಲ್ನಲ್ಲೂ ಕಂಫರ್ಟಬಲ್ ಇದ್ದೀನಿ, ವಿಲುಕಾ, ಪೆವೋಟ್ ಟೇಬಲ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಒಂದು ವೇಳೆ SAP ಅಥವಾ ಬೇರೆ ಸಾಫ್ಟ್ವೇರ್ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ಇದ್ದು ನಮ್ಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅಂದ್ರೆ, ಆಗ SAP ಬಗ್ಗೆ ನನಗೆ ಬೇಸಿಕ್ ನಾಲೆಡ್ಜ್ ಇದೆ, ಕಾಲೇಜಲ್ಲಿ ಕಲ್ತಿದ್ದೆ, ಅಥವಾ ನಾನು ಈಗ ತಾನೇ ಕಲಿಯೋಕೆ ಶುರು ಮಾಡಿದ್ದೀನಿ, ಬೇಗ ಕಲಿಯೋಬಲ್ಲೆ ಅಂತ ಹೇಳ್ಬೋದು. ಕಲಿಯೋ ಉತ್ಸಾಹ ತೋರಿಸೋದು ಮುಖ್ಯ. ಸರಿ. ಅಕೌಂಟ್ಸ್ ಪೇಯಬಲ್ AP ಮತ್ತೆ ಅಕೌಂಟ್ಸ್ ರಿಸೀವಬಲ್ AR ಮಧ್ಯೆ ಇರೋ ವ್ಯತ್ಯಾಸ ಏನು? ಇದನ್ನೂ ಕೂಡ ಕೇಳ್ತಾರಲ್ವಾ? ಹೌದು. ಇದು ತುಂಬಾ ಬೇಸಿಕ್ ಪ್ರಶ್ನೆ. ಸಿಂಪಲ್ ಆಗಿ ಹೇಳಬೇಕು, AP ಅಂದ್ರೆ ನಾವು ನಮ್ಮ ಸಪ್ಲೈಯರ್ಗಳಿಗೆ ಕೊಡ್ಬೇಕಾಗಿರೋ ಹಣ.
AR ಅಂದ್ರೆ ನಮ್ಮ ಕಸ್ಟಮರ್ಗಳಿಂದ ನಮಗೆ ಬರ್ಬೇಕಾಗಿರೋ ಹಣ. ಸಾಧ್ಯವಾದ್ರೆ ಹಿಂದಿನ ಕೆಲ್ಸದಿಂದ ಒಂದು ಸಣ್ಣ ಉದಾಹರಣೆ ಕೊಡಬಹುದಾ? ಖಂಡಿತ ಕೊಡಬಹುದು. ಅದು ನಿಮ್ಮ ಉತ್ತರಕ್ಕೆ ಇನ್ನಷ್ಟು ತೂಕ ಕೊಡುತ್ತೆ. ಇವೆಲ್ಲ ತಾಂತ್ರಿಕ ಪ್ರಶ್ನೆಗಳಾದವು. ಕೆಲವೊಮ್ಮೆ ಬಿಹೇವಿಯರಲ್ ಪ್ರಶ್ನೆಗಳನ್ನು ಕೇಳ್ತಾರಲ್ಲ? ಹೌದು. ನಿಮ್ಮ ವರ್ತನೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಟೀಮ್ನಲ್ಲಿ ಹೇಗೆ ಕೆಲಸ ಮಾಡ್ತೀರಿ, ನಿಮ್ಮ ನೈತಿಕತೆ ಇದನ್ನೆಲ್ಲ ಅಳೆಯೋಕೆ ಆ ಪ್ರಶ್ನೆಗಳನ್ನ ಕೇಳ್ತಾರೆ. ಉದಾಹರಣೆಗೆ ಒಂದು ಕಾಮನ್ ಪ್ರಶ್ನೆ, ಲೆಕ್ಕಾಚಾರದಲ್ಲಿ ನೀವು ಹಿಂದೆ ಮಾಡಿದ ಯಾವುದಾದ್ರೂ ಒಂದು ತಪ್ಪಿನ ಬಗ್ಗೆ ಹೇಳಿ, ಅದನ್ನ ಹೇಗೆ ಸರಿಪಡಿಸಿದ್ರಿ ಅಂತ ಕೇಳ್ಬೋದು. ಇದಕ್ಕೆ ಹೇಗೆ ಉತ್ತರಿಸೋದು? ತಪ್ಪೇ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಖಂಡಿತ ಹೇಳಬಾರ್ದು. ಪ್ರಾಮಾಣಿಕವಾದಿರ್ಬೇಕು. ಹಿಂದೆ ಒಮ್ಮೆ ಒಂದು ಎಂಟ್ರಿಯನ್ನ ತಪ್ಪಾದ ಲೆಜ್ಜರ್ನಲ್ಲಿ ಪೋಸ್ಟ್ ಮಾಡಿದ್ದೆ ಅಂತ ಒಪ್ಕೊಳ್ಳಿ. ಓಕೆ. ಆದ್ರೆ ತಿಂಗಳ ಕೊನೆಗೆ ಬ್ಯಾಂಕ್ ರೀಕನ್ಸಿಲಿಯೇಷನ್ ಮಾಡುವಾಗ ಅದು ನನ್ನ ಗಮನಕ್ಕೆ ಬಂತು. ತಕ್ಷಣ ನನ್ನ ಮ್ಯಾನೇಜರ್ಗೆ ತಿಳಿಸಿ ಸರಿಯಾದ ಎಂಟ್ರಿ ಪಾಸ್ ಮಾಡಿ ಅದನ್ನ ಸರಿಪಡಿಸಿದೆ. ಆಮೇಲೆ ಅಂದಿನಿಂದ ಯಾವುದೇ ಇಂಪಾರ್ಟೆಂಟ್ ಎಂಟ್ರಿ ಮಾಡುವಾಗ 1 ಸಲಕ್ಕೆ 2 ಸಲ ಚೆಕ್ ಮಾಡೋ ಅಭ್ಯಾಸ ಮಾಡಿಕೊಂಡಿದ್ದೇನೆ. ಈ ರೀತಿ ಹೇಳಿದ್ರೆ ನೀವು ತಪ್ಪು ಒಪ್ಕೊಂಡು ಅದರಿಂದ ಪಾಠ ಕಲ್ತಿದ್ದೀರಿ ಅಂತ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸಂದರ್ಶನದ ಕೊನೆಗೆ ಅವರು ನಿಮ್ಗೇನಾದ್ರೂ ಪ್ರಶ್ನೆ ಕೇಳೋದಿದ್ಯಾ ಅಂತ ಕೇಳಿದಾಗ ಯಾವಾಗಲೂ ಹೌದು, ಇದೆ ಅಂತ ಹೇಳಬೇಕು. ಪ್ರಶ್ನೆಗಳನ್ನ ಮೊದಲೇ ಯೋಚನೆ ಮಾಡಿಟ್ಕೊಂಡಿರ್ಬೇಕು. ಇದು ನಿಮ್ಗೆ ಆ ಕೆಲ್ಸದ ಬಗ್ಗೆ ನಿಜವಾಗ್ಲೂ ಆಸಕ್ತಿ ಇದೆ ಅಂತ ತೋರಿಸುತ್ತೆ. ಏನೆಲ್ಲ ಕೇಳ್ಬಹುದು? ನಾನ್ ಸೆಲೆಕ್ಟ್ ಆದ್ರೆ ನನ್ನ ಟೀಮಲ್ಲಿ ಎಷ್ಟು ಜನ ಇರ್ತಾರೆ, ಈ ಕಂಪನಿಯಲ್ಲಿ ಮುಖ್ಯವಾಗಿ ಯಾವ ERP ಅಥವಾ ಅಕೌಂಟಿಂಗ್ ಸಾಫ್ಟ್ವೇರ್ ಬಳಸ್ತೀರಿ, ಈ ರೋಲ್ನಲ್ಲಿ ಮೊದಲ 6 ತಿಂಗಳಲ್ಲಿ ಎದುರಾಗಬಹುದಾದ ದೊಡ್ಡ ಚಾಲೆಂಜ್ ಏನು, ಈ ಥರದ ಪ್ರಶ್ನೆಗಳು ಒಳ್ಳೆಯದು. ಸ್ಯಾಲರಿ ಬಗ್ಗೆ ಮೊದಲನೇ ರೌಂಡ್ನಲ್ಲೇ ಕೇಳ್ಬೋದಾ? ಅವರೇನಾದರೂ ಆ ವಿಷಯ ಪ್ರಸ್ತಾಪ ಮಾಡಿದ್ರೆ ಮಾತ್ರ ಮಾತಾಡಿ. ಇಲ್ಲದಿದ್ರೆ ಮೊದಲನೇ ಸುತ್ತಿನಲ್ಲಿ ಸಂಬಳದ ಬಗ್ಗೆ ಪ್ರಶ್ನೆ ಕೇಳದಿರೋದೇ ಉತ್ತಮ. ಓಕೆ. ಫೈನಲ್ ಆಗಿ ಯಶಸ್ಸಿಗೆ ಇನ್ನು ಕೆಲವು ಕ್ವಿಕ್ ಟಿಪ್ಸ್. ಸ್ನೇಹಿತರ ಜೊತೆ ಅಥವಾ ನೀವೇ ಕನ್ನಡಿ ಮುಂದೆ ನಿಂತು ಅಣಕು ಸಂದರ್ಶನಗಳನ್ನ ಪ್ರಾಕ್ಟೀಸ್ ಮಾಡಿ. ನಿಮ್ಮ ರೆಸ್ಯೂಮೆ ಅಪ್ಡೇಟೆಡ್ ಆಗಿರಲಿ. ಅದರಲ್ಲಿ ನೈಜ ಡೇಟಾ, ನೀವು ಮಾಡಿದ ಪ್ರಾಜೆಕ್ಟ್ಗಳ ಬಗ್ಗೆ ಮಾಹಿತಿ ಇರಲಿ. ಸಂದರ್ಶನಕ್ಕೆ ಹೋಗುವಾಗ ನಿಮ್ಮ ರೆಸ್ಯೂಮೆ, ID ಕಾರ್ಡ್, ಸರ್ಟಿಫಿಕೇಟ್ಗಳ ಹಾರ್ಡ್ ಕಾಪಿಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ. ಮತ್ತೆ ಆತ್ಮವಿಶ್ವಾಸದಿಂದ ಇರಿ. ಫರ್ಮ್ ಹ್ಯಾಂಡ್ಶೇಕ್ ಕೊಡಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡಿ. ಮುಖದಲ್ಲಿ ಸಣ್ಣ ನಗು ಇರಲಿ. ಸಂದರ್ಶನ ಮುಗಿಸುವಾಗ ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಈ ಅವಕಾಶ ಸಿಕ್ಕ್ರೆ ನಮ್ಮ ತಂಡಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ನೀಡಲು ಮತ್ತು ಈ ಸಂಸ್ಥೆಯೊಂದಿಗೆ ಬೆಳೆಯಲು ನಾನು ಉತ್ಸುಕನಾಗಿದ್ದೇನೆ ಅಂತ ಹೇಳಿ ಮುಗಿಸಬಹುದು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಚರ್ಚೆಯ ಸಾರಾಂಶ ಅಂದ್ರೆ ಅಕೌಂಟೆಂಟ್ ಸಂದರ್ಶನದಲ್ಲಿ ಯಶಸ್ಸು ಬೇಕಂದ್ರೆ ಒಳ್ಳೆಯ ತಯಾರಿ ಬೇಕೇ ಬೇಕು. ಅದೇ ಆತ್ಮವಿಶ್ವಾಸ ಕೊಡುತ್ತೆ. ಹೌದು, ಖಂಡಿತ. ತಯಾರಿ ಚೆನ್ನಾಗಿದ್ರೆ ಅರ್ಧ ಗೆದ್ದ ಹಾಗೆ. ಕೊನೆಯದಾಗಿ ಒಂದು ಆಲೋಚನೆ ಹೇಳಿ. ನಾವಿವತ್ತು ಟೆಕ್ನಿಕಲ್ ಸ್ಕಿಲ್ಸ್, ಸಾಫ್ಟ್ವೇರ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದು ಮುಖ್ಯನೇ. ಆದ್ರೆ ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಬಿಸ್ನೆಸ್ ಜಗತ್ತು ಎಷ್ಟು ಬೇಗ ಬದಲಾಗ್ತಿದೆ ಅಲ್ವಾ? ಹೌದು, ತುಂಬಾನೇ ಡೈನಾಮಿಕ್ ಆಗಿದೆ. ಸೊ ಆ ಬದಲಾವಣೆಗಳಿಗೆ, ಹೊಸ ರೂಲ್ಸ್ಗೆ, ಹೊಸ ಟೆಕ್ನಾಲಜಿಗೆ ಹೊಂದ್ಕೊಳ್ಳೋ ಸಾಮರ್ಥ್ಯ ಅಂದ್ರೆ ಅಡ್ಯಾಪ್ಟಬಿಲಿಟಿ, ಅದು ಲಾಂಗ್ ಟರ್ಮ್ ಕರಿಯರ್ ಗ್ರೋತ್ಗೆ ಎಷ್ಟು ಮುಖ್ಯ ಅಲ್ವಾ? ಇದ್ರ ಬಗ್ಗೆ ಯೋಚಿಸಬಹುದು. ನಿಜ. ಸ್ಕಿಲ್ಸ್ ಕಲಿಬೋದು, ಆದರೆ ಬದಲಾವಣೆಗೆ ಹೊಂದಿಕೊಳ್ಳೋ ಮನಸ್ಥಿತಿ ಇದೆಯಲ್ಲ, ಅದು ತುಂಬಾ ಮೌಲ್ಯಯುತ.